ಈ ದುಂಡು ಮಲ್ಲಿಗೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಲಾಸ್ಟ್ ಅಲ್ಲಿ ಹೂ ಇಲ್ಲ ಅಂತಂದ್ರೆ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಫಂಕ್ಷನ್ ಎಲ್ಲ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಈ ರೀತಿ ಹೂಗಳನ್ನ ತಂದಿರ್ತೀರಾ. ಬಟ್ ಆದ್ರೆ ಸಮ್ಮರ್ ಅಲ್ಲಿ ಏನಾಗ್ತಾ ಇರುತ್ತೆ, 1 ಡೇ ಇಲ್ಲ 2 ಡೇಸ್ ಆಗಿ ಇಟ್ಬಿಟ್ರೆ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಇದನ್ನ ನಾವು ಹಾಳಾಗ್ದೇನೆ 1-2-3 ಡೇಸ್ ಫ್ರಿಡ್ಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೇನೆ ಫ್ರಿಡ್ಜ್ ಅಲ್ಲಿ ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ 1 ತಿಂಗಳವರೆಗೂ ಇಟ್ಟರು ಇದು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಹೂ ಮಾರೋರು ಕೂಡ ಈ ಒಂದು ಟಿಪ್ಸ್ ನ ಯೂಸ್ ಮಾಡೋದು. ಸೊ ಆ ಒಂದು ಟಿಪ್ಸ್ ಯಾವ್ದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹೂನ ನಾನು ಇಲ್ಲಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅನ್ನ ತಗೊಂಡು ಇದರಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ನ್ಯೂಸ್ ಪೇಪರ್ ನ ಇಟ್ಟು ಆನಂತರ ನೀವು ಮಲ್ಲಿಗೆ ಹೂ ಅಥವಾ ನೀವು ಯಾವ್ದು ತಗೊಂಡ್ಬಂದಿದ್ರೆ ಕನಕಾಂಬರ ಆಗಿರ್ಬೋದು, ಸೇವಂತಿಗೆ, ಗುಲಾಬಿ ಅದೆಲ್ಲಾನು ಇದ್ರ ಮೇಲ್ಗಡೆ ಇಡಬೇಕು. ನಂತರ ನೀವು ಅದರ ಮೇಲ್ಗಡೆ ಹೂ ಇಟ್ಟು ನಂತರ ಮೇಲ್ಗಡೆ ನೀವು ಈ ರೀತಿ ಒಂದು ನ್ಯೂಸ್ ಪೇಪರ್ ನ ಜಸ್ಟ್ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಹೂಗಳ ಮೇಲೆ ಕವರ್ ಆಗುವ ಹಾಗೆ ಮುಚ್ಚಿ ಇದನ್ನ ಬಾಕ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡಿ ನೀವು ಔಟ್ಸೈಡ್ ಇರೋದ್ರಿಂದ 1-2-3 ಡೇಸ್ ಈ ಹೂ ಫ್ರೆಶ್ ಆಗಿರುತ್ತೆ. ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ